ಎಸ್ ನೋಡಿ, ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಬೃಹತ್ ಪ್ರತಿಭಟನೆ ನಾವು ನಡೆಸ್ತೀವಿ ಅಂತ ಹೇಳಿ ಈಗ ನಾಳೆ ರಾಜ್ಯಾದ್ಯಂತ ತಟ್ಟುತ್ತಾ ಹಾಗಿದ್ರೆ ಸಾರಿಗೆ ಬಸ್ ಏನು ಈ ಬಂದಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಸಿ ತಟ್ಟುತ್ತಾ ರಾಜ್ಯ ನಾಳೆ ರಾಜ್ಯಾದ್ಯಂತ ತಟ್ಟಲಿದ್ಯಾ ಹಾಗಿದ್ರೆ ಸಾರಿಗೆ ಬಸ್ ಬನ್ನ ಬಿಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರಸ್ತೆಗಳ ಈಗ ಡೌಟ್ ಇರೋದು ನಾಳೆ ಸಾರಿಗೆ ಬಸ್ ರಸ್ತೆಗಳಿಗೆ ಬಹುತೇಕ ಡೌಟ್ ಇದೆ ನಾಳೆ ರಸ್ತೆಗಿಳಿಯೋದು ಬೆಂಗಳೂರು ಚಲೋ ಕರೆ ನೀಡಿರೋ ಸಾರಿಗೆ ನೌಕರರು ಇದೀಗ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸ್ತಾ ಇದ್ದಾರೆ ಬೆಂಗಳೂರು ಚಲೋ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಈಗ ಕರೆ ಕೂಡ ಬಂದಿದೆ ಎಸ್ ಏನು ಈಗ ಸಾರಿಗೆ ನೌಕರರು ರಾಜ್ಯದಲ್ಲಿ ಹಲವಾರು ಬೇಡಿಕೆಗಳನ್ನು ಒಡ್ಡಿದ್ದಾರೆ ನಮಗೆ ಈ ಬೇಡಿಕೆಗಳೆಲ್ಲ ಪೂರೈಸಿ ನಮಗೆ ವೇತನವನ್ನು 1ನೇ ತಾರೀಕಿಗೆ ಆಗೋ ಥರ ಮಾಡಿಕೊಡಿ ಅಂತ ಏನು ನೌಕರರು ಈಗ ನಾಳೆ ಅದರ ಸಂಬಂಧಪಟ್ಟಂತೆ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಈಗ ನಾಳೆ ಅದೇ ರಾಜ್ಯಾದ್ಯಂತ ತಟ್ಟಲಿದ್ದೆ ಹಾಗಿದ್ರೆ ಸಾರಿಗೆ ಬಸ್ ಬಂದ್ನ ಬಿಸಿ ಅಂತ ಯಾಕಂದ್ರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ರಸ್ತೆಗಿಳಿಯೋದು ನಾಳೆ ಬಹುಶಃ ಡೌಟ್ ಸಾರಿಗೆ ಬಸ್ ರಸ್ತೆಗಿಳಿಯೋದು ಕೂಡ ಬಹುತೇಕ ಡೌಟ್ ಇದೆ ಹಾಗಾಗಿ ಬೆಂಗಳೂರು ಚಲೋಗೆ ಕರೆ ನೀಡಿರುವಂತಹ ಸಾರಿಗೆ ನೌಕರರು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಈಗ ಅದನ್ನು ಈಡೇರಿಕೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಚಲೋ ಕೊಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಗಳು ಸೇರಿ ಜಂಟಿ ಕ್ರಿಯಾ ಸಮಿತಿಯಿಂದ ಈಗ ಕರೆ ಕೂಡ ಬಂದಿದೆ ಹಾಗೆ ಈ ರೀತಿ ವಿವಿಧ ಬೇಡಿಕೆಗಳಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ಒಂದ್ ಕಡೆ ಸಾರಿಗೆಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಹೇಳ್ತಾರೆ ಒಂದು ವೇಳೆ ನೀವೇನಾದ್ರೂ ನಾಳೆ ಪ್ರತಿಭಟನೆ ಮಾಡಿದ್ರೆ ಅಥವಾ ನೀವು ಅದರಲ್ಲಿ ಏನಾದರೂ ಭಾಗಿಯಾದರೆ ಸಾರಿಗೆ ನೌಕರರು ಯಾರ್ಯಾರು ಇರ್ತಾರೆ ಅವ್ರನ್ನ ನಾವು ಕುಲಂಕುಷವಾಗಿ ಒಂದು ವೇಳಾಪಟ್ಟಿಯನ್ನು ಮಾಡ್ತೀವಿ ಆ ವೇಳಾಪಟ್ಟಿಯಲ್ಲಿ ಯಾರ್ಯಾರು ನಾಳೆ ಬರ್ತಾರೆ ಕೆಲಸಕ್ಕೆ ಅವ್ರಿಗೆ ಮಾತ್ರ ಸ್ಯಾಲ್ರಿ ಕೊಡ್ತೀವಿ ಇಲ್ಲ ಅಂದರೆ ಸ್ಯಾಲ್ರಿಯನ್ನು ಕಟ್ ಮಾಡ್ತೀವಿ ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಈಗ ಸಾರಿಗೆ ನೌಕರರು ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ ಯಾಕಂದರೆ 38 ತಿಂಗಳಿಂದ ಹಿಂಬಾಕಿ ಇರುವಂತಹ ಹಣವನ್ನು ಇನ್ನೂ ಕೊಟ್ಟಿಲ್ಲ 1ನೇ ತಾರೀಕಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಿ ಅಂದ್ರೂ ಮಾಡ್ತಾ ಇಲ್ಲ ಇದರ ಸಲುವಾಗಿ ಪಾಷಾ ಅವರೇ ನೀವು ನಿಂತ್ಕೋಬೇಕು ಅವರ ಬೆನ್ನೆಲುಬಾಗಿ ನೀವು ನಿಂತ್ಕೋಬೇಕು ಆದರೆ ನೀವು ಬೆನ್ನಿಗೆ ನಿಲ್ಲದೆ ಅವರ ವಿರುದ್ಧವಾಗಿ ವೇತನವನ್ನು ಕಟ್ ಮಾಡ್ತೇನೆ ಬರ್ದೇ ಹೋದ್ರೆ ಅಂತ ಹೇಳ್ತಿದ್ದೀರಾ ಇದೆಷ್ಟರ ಮಟ್ಟಿಗೆ ಸರಿ ನಿಮಗೆ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಆದರೂ ಕೂಡ ಸಾರಿಗೆ ನೌಕರರು ನಾಳೆ ಏನಾದರೂ ಬಂದು ಪ್ರತಿಭಟನೆ ಮಾಡಿದ್ರು ಅಂದರೆ ನಿಜಕ್ಕೂ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ